ನೋಡಿ, ಅವರು ತೋಡ್ಕೊಂಡಿರೋಂಥ ಬಾವಿಗೆ ಅವರು ಬೀಳಕ್ಕೆ ಹೊರಟಿದ್ದಾರೆ. ಇದು ಸೂಸೈಡ್. ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ SIT ಮಾಡಿಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ರು, ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ SIT ಮಾಡಿ ಮಾಡ್ತಾ ಇದ್ವಿ. 89 ಕೋಟಿ ಅದನ್ನು 180 ಕೋಟಿ ಅಂತ ಅದನ್ನು ಬಿಂಬಿಸ್ತಾ ಇದ್ರು. 189 ಕೋಟಿ ಅಂತ ಬಿಂಬಿಸ್ತಾ ಇದ್ರು. ನಾವೇ ಅರೆಸ್ಟ್ ಮಾಡಿಸಿದ್ವಿ. ಅವ್ರ ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮವ್ರಿಗೆಲ್ಲ ಕಿರುಕುಳ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅವ್ರು ಮಾಡಲಿ, ಕಾನೂನು ಪ್ರಕಾರ ಮಾಡಿದ್ವಿ. ಈಗ ಅದರಿಂದ ಏನಾಯಿತು, ನಾವು ಅವ್ರಿಗೆ ಅಲೋ ಮಾಡ್ದೋ, ವಿ ಅಲೋಡ್ ದಮ್. ಎಸ್, ನಾವೇನು ತಪ್ಪು ಮಾಡಿಲ್ಲ, ಆಫೀಸರ್ಸ್ ಮಾಡಿದ್ದಾರೆ. ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ ಮಾಡ್ತಾರೆ. ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕೆ ಅವರು ಬಿಡದೆ ಹೋದರೆ, ನಾವು ಮಾತಾಡ್ಬೇಕಾದ್ರೆ, ಅಶೋಕ್ ಮಾತಾಡ್ಬೇಕಾದ್ರೆ, ರವಿ ಮಾತಾಡ್ಬೇಕಾದ್ರೆ, ಇನ್ನೊಬ್ಬರು ಮಾತಾಡ್ಬೇಕಾದ್ರೆ ಫ್ರೀಯಾಗಿ ಬಿಟ್ಟಿದ್ದೀವಿ. ಬೆಳಕು ಚೆಲ್ಲಿ ಅಂತೇಳಿ ಅವ್ರದ್ದೇ ಆದಂಥ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ, ಅದು ಬೇರೆ ವಿಷಯ. ನಾವು ಅದೇ ರೀತಿ ನಮ್ಮ ಉತ್ತರ ಕೊಡಬೇಕಲ್ಲ, ನಮಗೆ ಬಿಡಲಿಲ್ಲ. ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ, ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ CAG ವರದಿಗಳಿವೆ, ರಿಪೋರ್ಟ್ಗಳಿದೆ. ಅವನ್ನೆಲ್ಲ ನಾವು ಬಿಚ್ಚಿ ಹೇಳೋಕ್ಕೆ ಅದಕ್ಕೆ ಅವಕಾಶನೇ ಕೊಡಲಿಲ್ಲ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ ಸ್ಪೀಚ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಎಲ್ಲ ಗಮನ ಮಾಡಿದ್ರು. ಹಂಗೆ ಈ ಮೂಡಾನು ಅಷ್ಟೇ,